ವಾರೆನ್ ಬಫೆಟ್ ಅವರನ್ನ ಈ ಇನ್ವೆಸ್ಟ್ಮೆಂಟ್ ಪ್ರಪಂಚದಲ್ಲಿ ಒಬ್ಬ ಶ್ರೇಷ್ಠ ಹೂಡಿಕೆದಾರ ಅಂತಾನೆ ಕರೀತಾರೆ. ಅವರನ್ನ ಈ ವ್ಯಾಲ್ಯೂ ಇನ್ವೆಸ್ಟಿಂಗ್ ನ ಪಿತಾಮಹ ಅಂತ ಕರೆದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಬ್ಬ ಶ್ರೇಷ್ಠ ಹೂಡಿಕೆದಾರ ಒಂದು ಸಾಮಾನ್ಯ ಫುಟ್ವೇರ್ ಕಂಪನಿನ ಪರ್ಚೇಸ್ ಮಾಡೋದ್ರಲ್ಲಿ ಇಡುತ್ತಾರೆ. ಅದು ಅವರಿಗೆ ಸುಮಾರು $3.5 ಬಿಲಿಯನ್ ಗಳಷ್ಟು ಲಾಸ್ ಅನ್ನ ಮಾಡುತ್ತೆ. ಈ ಡೆಕ್ಸ್ಟರ್ ಅನ್ನೋ ಒಂದು ಫುಟ್ವೇರ್ ಕಂಪನಿನ ಪರ್ಚೇಸ್ ಮಾಡೋದಕ್ಕೆ ತಮ್ಮದೇ ಕಂಪನಿಯ ಶೇರ್ಸ್ ಗಳನ್ನ ಅಂದ್ರೆ ಬರ್ಕ್ಷೈರ್ ಹ್ಯಾಥವೇ ಶೇರ್ಸ್ ಗಳನ್ನ ಈ ಡೆಕ್ಸ್ಟರ್ ಕಂಪನಿಯ ಓನರ್ಗಳಿಗೆ ಎಕ್ಸ್ಚೇಂಜ್ ರೂಪದಲ್ಲಿ ಕೊಟ್ಬಿಟ್ಟು ಈ ಡೆಕ್ಸ್ಟರ್ ಕಂಪನಿನ ಪರ್ಚೇಸ್ ಮಾಡಿರ್ತಾರೆ. ಡೆಕ್ಸ್ಟರ್ ಕಂಪನಿಯ ವ್ಯಾಲ್ಯೂ 0 ಆದ್ರೆ ಬರ್ಕ್ಷೈರ್ ಹ್ಯಾಥವೇ ವ್ಯಾಲ್ಯೂ $3.5 ಬಿಲಿಯನ್ ಗಳಷ್ಟು ಜಾಸ್ತಿ ಆಗಿರುತ್ತೆ. ಈ ಡೆಕ್ಸ್ಟರ್ ಕಂಪನಿನ ಅರ್ಥ ಮಾಡ್ಕೊಳ್ದೇನೆ ವಾರೆನ್ ಬಫೆಟ್ ಅವರು ಇನ್ವೆಸ್ಟ್ ಮಾಡಿದ್ರು ಅಂತ ಅಲ್ಲ. ಅದರ ಫಂಡಮೆಂಟಲ್ಸ್, ಆ ಕಂಪನಿಗೆ ಇರ್ತಕ್ಕಂತ ಕಾಂಪಿಟೇಟಿವ್ ಅಡ್ವಾಂಟೇಜ್, ಆ ಪ್ರಾಡಕ್ಟ್ ಗೆ ಇರ್ತಕ್ಕಂತ ಲೋಕಲ್ ಡಿಮ್ಯಾಂಡ್, ಕಸ್ಟಮರ್ ನಾಡಿ ಮಿಡಿತ, ಇದೆಲ್ಲದನ್ನ ಅರ್ಥ ಮಾಡ್ಕೊಂಡೆ ಅವರು ಈ ಡೆಕ್ಸ್ಟರ್ ಕಂಪನಿಗೆ ಕೈ ಹಾಕಿ. ಆದ್ರೂ ಅವರಿಗೆ ಆ ಕಂಪನಿಲಿ ಸೋಲು ಉಂಟಾಗುತ್ತೆ. ಅವರು ಆ ಕಂಪನಿನ ತರವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬರ್ತಕ್ಕಂತ ಚೀಪ್ ಗೂಡ್ಸ್ ಮುಂದೆ ಒಂದು ದಿನ ಈ ಡೆಕ್ಸ್ಟರ್ ಕಂಪನಿಗೆ ಚಾಲೆಂಜ್ ಆಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಬರ್ತಕ್ಕಂತ ಏಷ್ಯಾ ಖಂಡದಿಂದ, ಸ್ಪೆಷಲಿ ಈ ಚೈನಾ ಕಂಟ್ರಿಯಿಂದ ಚೀಪ್ ಗೂಡ್ಸ್ ಗಳ ಮುಂದೆ ಡೆಕ್ಸ್ಟರ್ ಕಂಪನಿ ಕಾಂಪಿಟೇಟ್ ಮಾಡಕ್ಕಾಗದೆ ಅವರು ಕಂಪನಿನ ಮುಚ್ಚಬೇಕಾಗಿ ಬರುತ್ತೆ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅವರು ಒಂದು ಥಿಯರಿನ ಪದೇ ಪದೇ ಪಾಯಿಂಟ್ ಮಾಡಿ ಹೇಳ್ತಾ ಇದ್ರು. ಅದೇನಂದ್ರೆ ನೋ ಯುವರ್ ಸರ್ಕಲ್ ಆಫ್ ಕಾಂಪಿಟೆನ್ಸ್. ಈ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂದ್ರೆ ಏನು, ಫಂಡಮೆಂಟಲ್ ಅನಾಲಿಸಿಸ್ ಗುನು ಮತ್ತೆ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಗುನು ಇರೋ ಡಿಫರೆನ್ಸ್ ಏನು, ಅದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಣ. ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಎಕ್ಸ್ಪರ್ಟೀಸ್ ಏನು ಅದರ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೇನೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಫೋಕಸ್ ಮಾಡಬೇಕು. ಈ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ 3 ಲೇಯರ್ ಗಳಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಔಟರ್ ಲೇಯರ್, ಇನ್ನೊಂದು ಮಿಡಲ್ ಲೇಯರ್ ಮತ್ತೆ ಇನ್ನರ್ ಲೇಯರ್ ಅಂತ ಕರೀತಾರೆ. ಮೊದಲನೇ ಲೇಯರ್ ಔಟರ್ ಲೇಯರ್ ಅಲ್ಲಿ ಒಂದು ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ರಿಸರ್ಚ್ ಮಾಡೋದು, ಅದರ ಪ್ರಾಡಕ್ಟ್ಸ್ ಏನು, ಸರ್ವಿಸ್ ಏನು, ಅದು ಯಾವ ಇಂಡಸ್ಟ್ರಿಯಲ್ಲಿ ಆಪರೇಟ್ ಮಾಡ್ತಾ ಇದೆ, ಅದರ ಒಂದು ಕಾಂಪಿಟೇಟಿವ್ ಎಡ್ಜ್ ಏನು, ಅದನ್ನ ರನ್ ಮಾಡ್ತಿರ್ತಕ್ಕಂತ ಮ್ಯಾನೇಜ್ಮೆಂಟ್ ಯಾವ ತರ ಇದೆ, ಅದರ ಫೈನಾನ್ಷಿಯಲ್ ಹೆಲ್ತ್ ಯಾವ ತರ ಇದೆ, ಈ ಎಲ್ಲದನ್ನ ತಿಳ್ಕೊಳ್ಳೋದು ಈ ಔಟರ್ ಲೇಯರ್ ಅಲ್ಲಿ ಬರುತ್ತೆ. ಈ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಏನ್ ಕರಿತೀವಿ ನಾವು, ಆ ಎಲ್ಲಾ ಫಂಡಮೆಂಟಲ್ ಅನಾಲಿಸಿಸ್ ಗಳು ಈ ಮೊದಲನೇ ಲೇಯರ್ ಅಲ್ಲಿ ಬರುತ್ತೆ. ಇನ್ನು ಲೇಯರ್ 2 ಮಿಡಲ್ ಲೇಯರ್, ಇಲ್ಲಿ ನಮ್ಮ ಎಕ್ಸ್ಪರ್ಟೀಸ್ ಅಥವಾ ನಮ್ಮ ನಾಲೆಜ್ ಡೈರೆಕ್ಟ್ ಆಗಿ ಆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದ್ರಿಂದ ಅಥವಾ ಆ ಡೊಮೇನ್ ಬಗ್ಗೆ ನಮಗಿರ್ತಕ್ಕಂತ ನಾಲೆಜ್ ಇಂದ ಬಂದಿರುತ್ತೆ. ಇನ್ನು 3ನೇ ಲೇಯರ್ ಇನ್ನರ್ ಲೇಯರ್, ಇಲ್ಲಿ ನಮಗೆ ನಮ್ಮದೇ ಆಗಿರ್ತಕ್ಕಂತ ಒಂದು ಜೆನ್ಯೂನ್ ಎಡ್ಜ್ ಇರುತ್ತೆ. ಮಾರ್ಕೆಟ್ ಗೆ ತಿಳಿದೇ ಇರ್ತಕ್ಕಂತ ವಿಚಾರಗಳನ್ನ ನಾವು ತಿಳ್ಕೊಂಡಿರ್ತೀವಿ. ಇಲ್ಲಿ ನಮ್ಗೆ ಒಂದು ಜೆನ್ಯೂನ್ ಆಗಿ ಡೌಟ್ ಬರೋಕೆ ಶುರು. ಹಾಗಾದ್ರೆ ನಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ ಬೆಳೆಸ್ಕೊಳ್ಳೋಕೆ ಇದರ್ ನಾವು ಆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿರ್ಬೇಕು ಅಥವಾ ನಮ್ಗೆ ಆ ಡೊಮೇನ್ ನಾಲೆಜ್ ಇರಬೇಕು. ನಾಟ್ ನೆಸೆಸರಿಲಿ ಟ್ರೂ. ವಾರೆನ್ ಬಫೆಟ್ ಅವರು ಕೋಕಾ ಕೋಲಾ ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಹಾಗಂತ ಹೇಳಿ ವಾರೆನ್ ಬಫೆಟ್ ಅವರು FMCG ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರು ಅಥವಾ ಕೋಕಾ ಕೋಲಾ ಕಂಪನಿಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ವರ್ಕ್ ಮಾಡಿ ಆಮೇಲೆ ತಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನ ತಗೊಂಡ್ರು ಅಂತ ಇಲ್ಲ. ಆದ್ರೆ ಈ ಕೋಕಾ ಕೋಲಾ ಕಂಪನಿನ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ ಇದ್ರು. ಅವರು ತಮ್ಮ ಚೈಲ್ಡ್ಹುಡ್ ಡೇಸ್ ಇಂದನೂ ಈ ಕೋಕಾ ಕೋಲಾನ ಅವರು ಕುಡಿತಾ ಇದ್ರು. ಆ ಕೋಕಾ ಕೋಲಾ ಕನ್ಸ್ಯೂಮ್ ಮಾಡಿರ್ತಕ್ಕಂತ ಬಾಟಲ್ಗಳು, ಬೂಚ್ ಗಳನ್ನ ಅವರು ಸೇವ್ ಮಾಡಿ ಇಟ್ಕೊಳ್ತಾ ಇದ್ರು. ಕೋಕಾ ಕೋಲಾದು ಪ್ರೈಸ್ ಜಾಸ್ತಿ ಆದಾಗ್ಲೂ ಕೂಡ ಕೋಕಾ ಕೋಲಾದು ಸೇಲ್ಸ್ ಕಡಿಮೆ ಆಗಿರ್ಲಿಲ್ಲ. ಅವರು ಒಂದನ್ನ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರು. ಜನಗಳಿಗೆ ಬಾಯಾರಿಕೆ ಅಂತ ಆದಾಗ ಈ ಕೋಲಾನ ಪ್ರಿಫರ್ ಮಾಡೇ ಮಾಡ್ತಾರೆ. ಅದು ಇವತ್ತಿಗೆ ಎಷ್ಟು ಸತ್ಯನೋ ಇನ್ನು 30 ವರ್ಷ 40 ವರ್ಷ ಬಿಟ್ರು ಅಷ್ಟೇ ಸತ್ಯ. ಈ ಕಾರ್ಬೋನೇಟೆಡ್ ವಾಟರ್ ಗಳ ಮೇಲೆ ಜನರಿಗೆ ಇರ್ತಕ್ಕಂತ ಮೋಹ ಅಷ್ಟು ಸುಲಭವಾಗಿ ಹೋಗ್ತಕ್ಕಂಥದ್ದಲ್ಲ. ಅಂಡ್ ಅವರು ಇನ್ನೊಂದು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಕೋಕಾ ಕೋಲಾ ಬಿಸ್ನೆಸ್ ಅಲ್ಲಿ. ನೀವು ಇವತ್ತು ಕೋಲಾನ ಏನ್ ಕನ್ಸ್ಯೂಮ್ ಮಾಡ್ತೀರಾ, ಇವತ್ತು ನಿಮ್ಗೆ ಕನ್ಸ್ಯೂಮ್ ಮಾಡಿದಾಗ ಅದೇನ್ ಫೀಲ್ ಆಗುತ್ತೆ, ಅದನ್ನ ಇನ್ನು 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು 30 ವರ್ಷ ಬಿಟ್ಟು ಕನ್ಸ್ಯೂಮ್ ಮಾಡಿದ್ರು ಅದೇ ಫೀಲ್ ಆಗುತ್ತೆ. ಆ ಒಂದು ಫೀಲಿಂಗ್ ನ ಯಾವುದೇ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗಿರ್ಲಿ ಅಥವಾ ಯಾವುದೇ ಒಂದು ರೆವಲ್ಯೂಷನರಿ ಎಕನಾಮಿಕ್ ಇಂಪ್ಯಾಕ್ಟ್ ಆಗಿರ್ಲಿ ಚೇಂಜ್ ಮಾಡಕ್ಕೆ ಆಗಲ್ಲ. ಈ ಒಂದು ಎಡ್ಜ್ ನ ಅವರು ಆ ಕೋಕಾ ಕೋಲಾ ಬಿಸ್ನೆಸ್ ಅಲ್ಲಿ ಹುಡ್ಕೊಂಡಿದ್ರು. ಇದು ಅವರ ದಶಕಗಳ ಒಂದು ಅಬ್ಸರ್ವೇಷನ್ ಇಂದ ಬಂದಿರತಕ್ಕಂತ ಒಂದು ಎಡ್ಜ್. ನಾಟ್ ನೆಸೆಸರಿಲಿ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಲಿ ಅಥವಾ ಒಂದು ಡೊಮೇನ್ ನಾಲೆಜ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡೇ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅಲ್ಲ. ಈ ತರ ಹಲವಾರು ಬಿಸ್ನೆಸ್ ಗಳನ್ನ ಅವರು ತುಂಬಾ ಕೇರ್ಫುಲ್ ಆಗಿ ದಶಕಗಳ ಗಟ್ಲೆ ಅಬ್ಸರ್ವೇಷನ್ ಮಾಡಿ ಆ ಕಂಪನಿಗೆ ಅದರದ್ದೇ ಆಗಿರ್ತಕ್ಕಂತ ಒಂದು ಮೋಟ್ ಏನಿದೆ ಅಂತ ಹುಡುಕೊಂಡು ಆವಾಗ ಮಾತ್ರ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು. ಇದನ್ನೇ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ಅವರು ಹೇಳ್ತಾ ಇದ್ರು. ಹಾಗಾದ್ರೆ ಒಬ್ಬ ಸಾಮಾನ್ಯ ಹೂಡಿಕೆದಾರ ತನ್ನ ಒಂದು ಸರ್ಕಲ್ ಆಫ್ ಕಾಂಪಿಟೆನ್ಸ್ ನ ಬೆಳೆಸ್ಕೊಳ್ಳೋದು ಹೇಗೆ? ಈ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ ಬೆಳೆಸ್ಕೊಳ್ಳೋಕೆ ನಾವು ಈ 5 ಲೇಯರ್ ಅಪ್ರೋಚ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ಯು ಶುಡ್ ಬಿಕಮ್ ಅ ಕಸ್ಟಮರ್. ಆ ಒಂದು ಕಂಪನಿಯ ಪ್ರಾಡಕ್ಟ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅದನ್ನ ನೀನು ಪರ್ಸನಲ್ ಆಗಿ ಆಸ್ ಎ ಕಸ್ಟಮರ್ ಕನ್ಸ್ಯೂಮ್ ಮಾಡಿರ್ಲೇಬೇಕು. ಆಲ್ಸೋ ಅಂಡರ್ಸ್ಟ್ಯಾಂಡ್ ಅದರ್ ಕಸ್ಟಮರ್ ಬಿಹೇವಿಯರ್ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ಕಸ್ಟಮರ್ಸ್ ಕೂಡ ಆ ಒಂದು ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಅವರಿಗೆ ಇರ್ತಕ್ಕಂತ ಅಭಿಪ್ರಾಯ ಏನು, ಆ ಒಂದು ಕಂಪನಿಯ ಪ್ರಾಡಕ್ಟ್ ಅನ್ನ ಪ್ಯೂರ್ಲಿ
ಆಸ್ ಎ ಕಸ್ಟಮರ್ ಆಗಿ ಅರ್ಥ ಮಾಡ್ಕೋ ಅನ್ನೋದು ಈ ಮೊದಲನೇ ಪಾಯಿಂಟಿನ ಸಾರಾಂಶ. ನಾಟ್ ಆಸ್ ಎ ಇನ್ವೆಸ್ಟರ್ ಆರ್ ಆಸ್ ಎ ಓನರ್. ಪಾಯಿಂಟ್ ನಂಬರ್ 2, ಸ್ಕಟಲ್ ಬಟ್ ಮೆಥಡ್ ಅಂತ ಹೇಳ್ತಾರೆ. ಸ್ಕಟಲ್ ಬಟ್ ಅಂದ್ರೆ ಸಿಂಪಲ್ ಆಗಿ ರೂಮರ್ಸ್ ಅಥವಾ ಗಾಸಿಪ್ ಅಂತ ಹೇಳ್ತಾರೆ. ಆ ಒಂದು ಬಿಸ್ನೆಸ್ ಅನ್ನ ತರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಒಂದು ಬಿಸ್ನೆಸ್ ಓನರ್ಸ್ ಅನ್ನ ಆಗಿರ್ಲಿ ಅಥವಾ ಸಿಇಒ ಆಗಿರ್ಲಿ ಕೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕಿಂತ ಆ ಒಂದು ಕಂಪನಿಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿರ್ತಕ್ಕಂತ ಒಬ್ಬ ಟ್ರಕ್ ಡ್ರೈವರ್ ಆಗಿರ್ಲಿ ಅಥವಾ ಆ ಒಂದು ಕಂಪನಿಲಿ ಕೆಲಸ ಮಾಡ್ತಿರ್ತಕ್ಕಂತ ಎಂಪ್ಲಾಯ್ಸ್ ಆಗಿರ್ಲಿ ಅಥವಾ ಆ ಒಂದು ಕಂಪನಿಯ ಕಾಂಪಿಟೇಟರ್ಸ್ ಆಗಿರ್ಲಿ ಅವ್ರಗಳನ್ನ ಕೇಳಿ ತಿಳ್ಕೊಳ್ಳೋದನ್ನ ಈ ಸ್ಕಟಲ್ ಬಟ್ ಮೆಥಡ್ ಅಂತ ಕರೀತಾರೆ. ಒಂದು ಕಂಪನಿಯ ಸಿಇಒನ ಅಥವಾ ಓನರ್ ನ ನೀವು ಕೇಳಿದ್ರೆ ಆ ಕಂಪನಿಯ ಬಗ್ಗೆ ಅವರು ಯಾವತ್ತು ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ನ ಕೊಡಲ್ಲ. ಅದೇ ನೀವು ಇಂಡೈರೆಕ್ಟ್ ಅಪ್ರೋಚ್ ಅಲ್ಲಿ ಆ ಕಂಪನಿಲಿ ಕೆಲಸ ಮಾಡ್ತಾ ಇರತಕ್ಕಂತ ವರ್ಕರ್ಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು ಅಥವಾ ವೆಂಡರ್ಸ್ ಗಳಾಗಿರ್ಬೋದು ಅವ್ರನ್ನ ಕೇಳಿ ತಿಳ್ಕೊಂಡ್ರೆ ನಿಮ್ಗೆ ಒಂದು ನಿಜವಾದ ಪಿಕ್ಚರ್ ಸಿಗುತ್ತೆ. ಮೂರನೇದಾಗಿ ನೋ ದ ಡಿಫಿಕಲ್ಟ್ ಟೈಮ್ಸ್. ಒಂದು ಕಂಪನಿಗೆ ಬಂದಿರತಕ್ಕಂತ ಡಿಫಿಕಲ್ಟ್ ಟೈಮ್ಸ್ ನ ಅದು ಯಾವ ತರ ಫೇಸ್ ಮಾಡಿದೆ ಅಂಡ್ ಆ ಚಾಲೆಂಜಿಂಗ್ ಫೇಸ್ ನ ಅವರು ಯಾವ ತರ ಓವರ್ಕಮ್ ಮಾಡಿದ್ದಾರೆ. ಕೋಕಾ ಕೋಲಾ ಬಿಸ್ನೆಸ್ ಗ್ರೇಟ್ ಡಿಪ್ರೆಷನ್ ಟೈಮ್ ಅಲ್ಲಿ ಸರ್ವೈವ್ ಆಗಿತ್ತು. ತನ್ನದೇ ಆಗಿರ್ತಕ್ಕಂತ ನ್ಯೂ ಕೋಲಾ ಅನ್ನೋ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿದಾಗ ಅದಕ್ಕೆ ಬ್ಯಾಕ್ ಫೈರ್ ಆದಾಗ್ಲೂ ಕೂಡ ಅದು ಅದನ್ನ ಫೇಸ್ ಮಾಡಿ ಅದರಿಂದ ಹೊರಗಡೆ ಬಂದಿತ್ತು. ವಾರೆನ್ ಬಫೆಟ್ ಅವರು ಕೋಕಾ ಕೋಲಾ ಕಂಪನಿಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಈ ಎಲ್ಲಾ ಡಿಫಿಕಲ್ಟ್ ಟೈಮ್ ಗಳನ್ನ ಹಿಸ್ಟ್ರಿಲಿ ಕೋಕಾ ಕೋಲಾ ಕಂಪನಿ ಯಾವ ತರ ಫೇಸ್ ಮಾಡಿದೆ ಅನ್ನೋದನ್ನ ತರೋವಾಗಿ ಸ್ಟಡಿ ಮಾಡಿದ್ರು. ನಾಲ್ಕನೇದಾಗಿ ಕ್ರಾಸ್ ಲ್ಯಾಂಡ್ಸ್ಕೇಪ್ ರೀಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಕಂಪನಿಯ ಡೈರೆಕ್ಟ್ ಕಾಂಪಿಟೇಟರ್ಸ್ ಯಾರಿದ್ದಾರೆ ಸೊ ಅವ್ರನ್ನ ಕೂಡ ಸ್ಟಡಿ ಮಾಡೋದು. ಕಾಂಪಿಟೇಟರ್ ಪ್ರಾಡಕ್ಟ್ ಗಳಿಗೂ ಮತ್ತೆ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ಗಿಂತ ಹೇಗೆ ಇದು ಭಿನ್ನವಾಗಿದೆ ಅಥವಾ ಕಾಂಪಿಟೇಟರ್ಸ್ ಪ್ರಾಡಕ್ಟ್ಸ್ ಡೇಟಾನ ತರೋವಾಗಿ ಅರ್ಥ ಮಾಡ್ಕೊಳ್ಳೋದು. ಕೋಕಾ ಕೋಲಾ ಕೇಸ್ ಅಲ್ಲಿ ಬಂದ್ರೆ ಕೋಕಾ ಕೋಲಾ ಕಂಪನಿಯ ಡೇಟಾನ ಮಾತ್ರ ನೋಡದೆ ಪೆಪ್ಸಿ ಆಗಿರ್ಬೋದು, RC ಕೋಲಾ ಆಗಿರ್ಬೋದು, ಈ ತರ ಕಾಂಪಿಟೇಟರ್ ಗಳು ಯಾರಿದ್ದಾರೆ ಅದೆಲ್ಲಾ ಕಾಂಪಿಟೇಟರ್ ಗಳ ಡೇಟಾನ ತರೋವಾಗಿ ಅರ್ಥ ಮಾಡ್ಕೊಂಡು ಕಾಂಪಿಟೇಟರ್ ಪ್ರಾಡಕ್ಟ್ ಗಳಿಗೂ ಮತ್ತೆ ನಮ್ಮ ಪ್ರಾಡಕ್ಟ್ ಗಳಿಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋದು. ಐದನೇದಾಗಿ ಬಿಕಮ್ ಅ ಓನರ್. ಅಂದ್ರೆ ನಾನೇ ಈ ಕಂಪನಿನ ಮುಂದುವರಿಸಬೇಕಾಗಿ ಬಂತು ಅಂದ್ರೆ ಆಸ್ ಅ ಓನರ್ ನನಗೆ ಡಿಫಿಕಲ್ಟ್ ಅಂತ ಅನ್ಸೋ ವಿಚಾರಗಳು ಯಾವುದು? ಈ 5 ವಿಚಾರಗಳನ್ನ ಒಂದು ಇಂಡಸ್ಟ್ರಿ ಅಥವಾ ಒಂದು ಕಂಪನಿಯ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿದ್ದೇ ಆದಲ್ಲಿ ನಾವು ನಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ ಡೆವಲಪ್ ಮಾಡ್ಕೋಬಹುದು. ಬರೀ ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡಿ ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡೋದಕ್ಕೂ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ ಬೆಳೆಸ್ಕೊಂಡು ಕಂಪನಿನ ಫಿಲ್ಟರ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೂ ಇರೋ ಡಿಫರೆನ್ಸ್ ಇದೆ. ಇಷ್ಟೊತ್ತು ಡಿಸ್ಕಸ್ ಮಾಡಿರೋ ಪಾಯಿಂಟ್ಗಳು ಬೇಸ್ಡ್ ಆನ್ ಹ್ಯೂಮನ್ ಕಾಂಪಿಟೇಟಿವ್ನೆಸ್ ಅಥವಾ ಹ್ಯೂಮನ್ ಇಂಟೆಲೆಕ್ಚುಯಲ್. ಬಟ್ ಇವತ್ತಿನ ಈ AI ಪ್ರಪಂಚದಲ್ಲಿ ಮಿಲಿಯನ್ಸ್ ಡೇಟಾನ ಸೆಕೆಂಡ್ಸ್ ಗಳಲ್ಲಿ ಅನಲೈಸ್ ಮಾಡ್ಬಿಟ್ಟು ರಿಪೋರ್ಟ್ ನ ಕೊಡುವಂತ ಈ ಒಂದು AI ಪ್ರಪಂಚದಲ್ಲಿ ನಾವು ನಮ್ಮ ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆನಾ? ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕಾಗಿರತಕ್ಕಂತ ವಿಚಾರ. ವಿತ್ ದಟ್ ಸೆಡ್, ಬೈ.